ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ವಿತೌಟ್ ಬೀಡ್ಸ್ ಬ್ರೈಡಲ್ ಡಿಸೈನ್ ನ ತೋರಿಸ್ಕೊಡ್ತಾ ಇದ್ದೀನಿ. ಡೈರೆಕ್ಟ್ ಆಗಿ ಸ್ಯಾರಿಗೆ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಆಸ್ ಯೂಶಲ್ 6 ಎಳೆ ದಾರನ ಗಂಟು ಹಾಕೊಂಡು ತಗೊಂಡಿದ್ದೀನಿ. ಹಾಗೆ 10 ನಂಬರ್ ಕ್ರೋಶಾ ನೀಡಲ್ ತಗೊಳ್ಬೇಕು. ತಗೊಂಡು ಈ ರೀತಿಯಾಗಿ ಬಟ್ಟೆ ಸೀದಾ ಇಟ್ಕೊಂಡು ಬಟ್ಟೆನ ಗಂಟೆ ಏನಿರುತ್ತೆ ಬಟ್ಟೆದು ಬ್ಯಾಕ್ ಸೈಡ್ ಬರಬೇಕು. ಆ ರೀತಿಯಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 1 ರಿಂದ 2 ಸಲ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 2 ಸಲ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ನೀವು 11 ನಂಬರ್ ಕ್ರೋಶಾ ನೀಡಲ್ ತಗೊಂಡ್ರು ಕೂಡ ನಡೆಯುತ್ತೆ, ಅಥವಾ 7 ಎಳೆ ದಾರ ತಗೊಂಡ್ರು ಕೂಡ ತೊಂದರೆ ಇಲ್ಲ. ಸೊ ನಾನಿಲ್ಲಿ 6 ಎಳೆ ದಾರನ ತಗೊಂಡಿದ್ದೀನಿ. ಬಟ್ಟೆಗೆ 2 ಸಲ ಲಾಕ್ ಆದ್ಮೇಲೆ 5 ಚೈನ್ ಹಾಕೊಳ್ತೇನೆ. 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಬಟ್ಟೆಗೆ ಲಾಕ್ ನ ಮಾಡ್ಕೋಬೇಕು. 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ ನಂತರ ಮತ್ತೆ 4 ಚೈನ್ ಹಾಕೊಳ್ತಾ ಇದೀನಿ. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್. ಈಗ ಇನ್ನೊಂದ್ಸಲ 4 ಚೈನ್. ಸ್ಟಾರ್ಟಿಂಗ್ ಅಲ್ಲಿ 5 ಚೈನ್ ಹಾಕೊಂಡಿದೀವಿ. ಅದಾದ ನಂತರ 2 ಟೈಮ್ಸ್ 4 ಚೈನ್ ಹಾಕೋಬೇಕು. 4 ಚೈನ್ ಆದ ನಂತರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆ ಕರೆಕ್ಟ್ ಆಗಿ ಲಾಕ್ ಮಾಡ್ಕೊಬೇಕು. ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ಬೇಕಾಗುತ್ತೆ. ಸರಿ, 2 ಟೈಮ್ಸ್ 4 ಚೈನ್ ಆದ್ಮೇಲೆ 7 ಚೈನ್ ಹಾಕೋಬೇಕಾಗುತ್ತೆ. 7 ಚೈನ್ಗಳನ್ನ ಹಾಕೋಬೇಕು ಆರ್ಚಿಗೋಸ್ಕರ. ಇಲ್ಲಿ 7 ಚೈನ್ ಹಾಕಿ ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಒಂದು ಚೈನ್ ಅಷ್ಟು ಹಿಂದಕ್ಕೆ ಸ್ವಲ್ಪ ಲೂಸ್ ಆಗಿ, ತುಂಬಾ ತೀರಾ ಲೂಸ್ ಆಗಿ ಅಲ್ಲ, ಒಂದು ಚೈನ್ ಅಷ್ಟು ಹಿಂದಕ್ಕೆ, ಒಂದು 6 ಚೈನ್ ಅಷ್ಟು ಗ್ಯಾಪ್ಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಸ್ವಲ್ಪ ಹಿಂದಕ್ಕೆ ಬಟ್ಟೆಗೆ ನೀಡಲ್ ಹಾಕ್ಬೇಕು. ಈ ರೀತಿ ಅಂದಾಜಲ್ಲಿ ನೀಡಲ್ ಹಾಕಿ ದಾರನ ಹಾಕೊಂಡು ಲಾಕ್ ಮಾಡ್ಕೊಳ್ತಾರೆ. ಸೊ ಈಗ ನೋಡಿ, ಈ ರೀತಿ ಸ್ವಲ್ಪ ಲೂಸ್ ಆಗಿ ಬರ್ಬೇಕಷ್ಟೇ. ನಮ್ಗೆ ಆರ್ಚ್ ಕೂಡ ಬರೋದಿಲ್ಲ ಇದ್ರಲ್ಲಿ, ಸ್ವಲ್ಪ ಲೂಸ್ ಆಗಿ ಕಾಣಿಸ್ಬೇಕು. ಅದಾದ ನಂತರ ಮತ್ತೆ 4 ಚೈನ್ ಹಾಕಿ ಇಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್. ಅದಾದ ನಂತರ ಮತ್ತೊಮ್ಮೆ 4 ಚೈನ್. ಸೊ ಇಲ್ಲಿ ಕೌಂಟಿಂಗ್ ತುಂಬಾ ಈಸಿ ಇದೆ. ಸ್ಟಾರ್ಟಿಂಗ್ 5 ಚೈನ್ ಹಾಕೊಂಡಿರ್ತೀವಿ ಕುಚ್ಚು ಕಟ್ಟೋದಕ್ಕೆ. ಅದಾದ ನಂತರ 4 4 7 4 4 5 ಈ ರೀತಿಯಾಗಿ ಹಾಕೊಂಡು ಹೋಗ್ಬೇಕು. 4 4 7 4 4 5 ಈ ರೀತಿಯಾಗಿ ಹಾಕೊಂಡು ಹೋಗ್ಬೇಕಾಗುತ್ತೆ. ಸೊ ಇಲ್ಲಿ 5 ಚೈನ್ ಬಂದು ನಾವು ಕುಚ್ಚು ಕಟ್ಟೋದಕ್ಕೆ 5 ಚೈನ್ ಹಾಕೊಂಡು, ನೀವು ಬೇಡ ಅಂತಿದ್ದಲ್ಲಿ ಬೇಡ ಅಂತ ಇದ್ದಲ್ಲಿ 3 ಟೈಮ್ಸ್ 4 ಚೈನ್, ಒಂದ್ಸಲ 7 ಚೈನ್, ಅದಾದ ನಂತರ 5 ಟೈಮ್ಸ್ 4 ಚೈನ್ 7 ಚೈನ್, 5 ಟೈಮ್ಸ್ 4 ಚೈನ್ 7 ಚೈನ್, ಈ ರೀತಿ ಕೂಡ ಕೌಂಟಿಂಗ್ಸ್ ನ ಮಾಡ್ಕೊಂಡು ಹೋಗ್ಬೋದು. ಕನ್ಫ್ಯೂಸ್ ಆಗುತ್ತೆ ಅಂತ ಇದ್ದಲ್ಲಿ ನಾನು ಕುಚ್ಚು ಕಟ್ಟೋದಕ್ಕೆ 5 ಚೈನ್ ಯೂಸ್ ಮಾಡಿದ್ದೀನಿ. ಲಾಸ್ಟ್ ಟೈಮ್ ನೋಡಿ ನನಗೆ ಇಲ್ಲಿ ಒಂದು ಆರ್ಚ್ ಬಂದ್ಮೇಲೆ ಸ್ವಲ್ಪ ಗ್ಯಾಪ್ ಸಿಕ್ತು, ಹಾಗಾಗಿ ಅದಕ್ಕೆ 2 ಟೈಮ್ಸ್ 5 ಚೈನ್ ಹಾಕಿ ಎಂಡ್ ಮಾಡ್ಕೊಂಡಿದ್ದೀನಿ. ಸೊ ಗ್ಯಾಪ್ ವೇಸ್ಟ್ ಆಗುತ್ತೆ ಅಂತ, ಖಾಲಿ ಬಿಡಬಾರ್ದು ಅಂತ ಆ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಹುಚ್ಚಾದ್ಮೇಲೆ 2 ಟೈಮ್ಸ್ 5 ಚೈನ್ ಹಾಕಿ ಎಂಡ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ನಾನಿಲ್ಲಿ ಸೇಮ್ ಕಲರ್ 6 ಎಳೆ ದಾರನೇ ಗಂಟು ಹಾಕೊಂಡು ತಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಲಾಕ್ ಇರೋ ಕಡೆ ಲಾಕ್ ನ ಮಾಡ್ಕೋಬೇಕು. ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ 5 ಚೈನ್ ಹಾಕಿ ಮತ್ತೆ ಲಾಕ್ ಇರುತ್ತಲ್ಲ ಅದ್ರ ಮೇಲೆನೆ ಲಾಕ್ ಮಾಡ್ಕೋಬೇಕು. ಲಾಕ್ ಮೇಲೆನೆ ಲಾಕ್ 4 ಅಥವಾ 5 ನಿಮ್ಗೆ ಎಷ್ಟು ಇಡ್ಸುತ್ತೋ ಅಷ್ಟು ಚೈನ್ಗಳನ್ನ ಹಾಕಿ ಲಾಕ್ ನ ಮಾಡ್ಕೋಬೇಕು. ಇಲ್ಲಿ 5 ಚೈನ್ ನ ಲಾಕ್ ಆದ ನಂತರ ಮತ್ತೆ 4 ಚೈನ್ ಹಾಕಿ ಲಾಕ್ ಮೇಲೆನೆ ಲಾಕ್ ಮಾಡ್ಕೊಳ್ತೇವೆ. 4 ಚೈನ್ ಆದ್ಮೇಲೆ ಲಾಕ್ ಇರುತ್ತಲ್ಲ ಅದ್ರ ಮೇಲೆನೆ ಲಾಕ್ ನ ಮಾಡ್ಕೋಬೇಕು. ಈಗ ನೆಕ್ಸ್ಟ್ 4 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ, ಅಂದ್ರೆ ನೀಡಲ್ ನ ಹಾಕಿ 4 ಚೈನ್ ಒಳಗಡೆ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದ್ ಮಾಡ್ಕೊಳ್ಬೇಕು. ಒಂದು ಸಿಂಗಲ್ ಕ್ರೋಶೆ ಆದ ನಂತರ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಈ 7 ಚೈನ್ ಗ್ಯಾಪ್ ಏನಿದೆ ಅದ್ರೊಳಗೆ ನೀಡಲ್ ನ ಹಾಕಿ ದಾರನ ಮೇಲ್ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದ್ ಮಾಡೋದು, ಸೆಕೆಂಡ್ 2 ದಾರನ ಒಂದ್ ಮಾಡೋದು, ಅಂದ್ರೆ ಡಬಲ್ ಕ್ರೋಶನ ಮಾಡ್ಕೋಬೇಕು.
ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, 7 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಎರಡಕ್ಕೊಂದು, ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಡಬಲ್ ಕ್ರೋಶೆ ಈ 7 ಚೈನ್ ಅಲ್ಲಿ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಫಸ್ಟ್ 6 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಆದಷ್ಟು ಎಲ್ಲಾನು ಕೂಡ ಒಂದೇ ಲೆಂತ್ ಅಲ್ಲಿ ಬರ್ಬೇಕಾಗತ್ತೆ ಕಂಬಗಳು, ಅಂದ್ರೆ ಡಬಲ್ ಕ್ರೋಶೆ. ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಮಾಡೋದು, ಎರಡಕ್ಕೆ ಒಂದ್ ಮಾಡ್ಕೊಳ್ಳೋದು. 6th ಕಂಬನ ನಾನು ಇಲ್ಲಿ ಈಗ ಮಾಡ್ಕೊಳ್ತಾ ಇದ್ದೀನಿ. 6th ಕಂಬ ಆಗಿದೆ. ಇಲ್ಲಿ 6 ಕಂಬ ಆದ್ಮೇಲೆ ಇಲ್ಲಿಗ ನಾನು 3 ಚೈನ್ ಹಾಕೊಳ್ತಾ ಇದ್ದೀನಿ. 1 2 3 ಚೈನ್ ಹಾಕಿ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಮತ್ತೆ ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡೋದು. ಸೊ ಸ್ಟಾರ್ಟಿಂಗ್ 6 ಕಂಬ 3 ಚೈನ್, ಮತ್ತೆ ಇಲ್ಲಿ 6 ಕಂಬನ ಹಾಕೋಬೇಕಾಗುತ್ತೆ, 6 ಡಬಲ್ ಕ್ರೋಶೆನ ಹಾಕೋಬೇಕು. ಕನ್ಫ್ಯೂಷನ್ ಆಗಲ್ಲ, ತುಂಬಾ ಅಂದ್ರೆ ತುಂಬಾ ಈಸಿ ಇದೆ. ಟೋಟಲ್ ಆಗಿ 4 ಸ್ಟೆಪ್ ಬರುತ್ತೆ. 4 ಸ್ಟೆಪ್ ಕೂಡ ಬಿಗಿನರ್ಸ್ ಆರಾಮಾಗಿ ಟ್ರೈ ಮಾಡ್ಬೋದು ಡಿಸೈನ್ ನ. ಸೊ ಇಲ್ಲಿ ಸ್ಟಾರ್ಟಿಂಗ್ 6 ಡಬಲ್ ಕ್ರೋಶೆ, ಅದಾದ ನಂತರ 3 ಚೈನ್ ಮತ್ತೆ 6 ಡಬಲ್ ಕ್ರೋಶೆ, ಈ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ನೋಡಿ ಈ ರೀತಿ ಕಾಣಿಸ್ತದೆ. 6 ಡಬಲ್ ಕ್ರೋಶೆ, 3 ಚೈನ್, 6 ಡಬಲ್ ಕ್ರೋಶೆ. ಸ್ವಲ್ಪ ನಮಗೆ ಟೈಟ್ ಆಗಿದೆ, ಕಂಬಗಳು ಸಾಕಾಗಿಲ್ಲ, ಜಾಸ್ತಿ ಮಾಡ್ಬೇಕಾಗಿತ್ತು ಅಂತ ಅನ್ನಿಸ್ಬೋದು. ನೆಕ್ಸ್ಟ್ ಸ್ಟೆಪ್ ಮಾಡ್ತಾ ಅದು ಸರಿ ಹೋಗುತ್ತೆ. ಹಾಗಾಗಿ ಇಷ್ಟು ಕರೆಕ್ಟ್ ಆಗಿರುತ್ತೆ ಕೌಂಟಿಂಗು. ಅದಾದ ನಂತರ ನೆಕ್ಸ್ಟ್ 4 ಚೈನ್ ಒಳಗಡೆ ಒಂದ್ಸಲ ಲಾಕ್, ಅದಾದ್ಮೇಲೆ ಲಾಕ್ ಮೇಲೆ ಒಂದ್ಸಲ ಲಾಕ್, 2 ಸಲ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅದಾದ ನಂತರ 4 ಚೈನ್ ಇರೋ ಕಡೆ 4 ಚೈನ್, ಲಾಕ್ ಇರೋ ಕಡೆ ಲಾಕ್, ಲಾಕ್ ಮೇಲೆನೆ ನೀಡಲ್ನ ಹಾಕಿ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ಮತ್ತೆ 5 ಚೈನ್, ಲಾಕ್ ಮೇಲೆ ಲಾಕ್, 5 ಚೈನ್ ಆದ್ಮೇಲೆ ಲಾಕ್ ಏನಿದೆ ಅಲ್ಲಿಗೆ ಲಾಕ್. ನೆಕ್ಸ್ಟ್ ಮತ್ತೆ 4 ಚೈನ್ ಮೇಲೆ 4 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮೇಲೆನೆ ಲಾಕ್ ನ ಮಾಡ್ಕೊಳ್ಳೋದು. ನೆಕ್ಸ್ಟ್ ಮತ್ತೆ 4 ಚೈನ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ, 4 ಚೈನ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ, ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಳೋದು. ಅದಾದ ನಂತರ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು 7 ಚೈನ್ ಗ್ಯಾಪ್ ಏನಿದೆ ಅದ್ರಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಎರಡಕ್ಕೊಂದು. ಸೊ ಈ ರೀತಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು. 7 ಚೈನ್ ಅಲ್ಲಿ 6 ಡಬಲ್ ಕ್ರೋಶೆ ಮತ್ತು 3 ಚೈನ್ ಮತ್ತೆ 6 ಡಬಲ್ ಕ್ರೋಶೆ, ಈ ರೀತಿಯಾಗಿ ಕೌಂಟಿಂಗು ಬರುತ್ತೆ ಇದ್ರಲ್ಲಿ. ಸೊ ನಾನು ಸ್ವಲ್ಪ ಸ್ಪೀಡ್ ಆಗಿ ತೋರಿಸ್ತಾ ಇದೀನಿ, ಬರೀ ಡಬಲ್ ಕ್ರೋಶೆ ಅಲ್ವಾ, ಹಾಗಾಗಿ ಬಿಗಿನರ್ಸ್ಗೆ ಯಾರಾದ್ರೂ ವಿಡಿಯೋ ತುಂಬಾ ಸ್ಪೀಡ್ ಆಗಿ ಆಯ್ತು ಅಂತ ಅನ್ಸಿದ್ರೆ ಮೇಲೆ ನಿಮ್ಗೆ ಆಪ್ಷನ್ ಇರುತ್ತೆ, ವಿಡಿಯೋ ಸ್ಪೀಡ್ ಲಿಮಿಟ್ ನ ಅಡ್ಜಸ್ಟ್ ಮಾಡ್ಕೋಬಹುದು, ಸ್ಲೋ ಅಥವಾ ಫಾಸ್ಟ್ ಆಗಿ. ಅದ್ರಲ್ಲಿ ನೀವು ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಬಹುದು. ಇಲ್ಲಿ 3 ಚೈನ್ 6 ಕಂಬ ಆದ್ಮೇಲೆ 3 ಚೈನ್ ಆಗಿ ಮತ್ತೆ ನಾನಿಲ್ಲಿ 6 ಡಬಲ್ ಕ್ರೋಶೆನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ಅದೇ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಎರಡಕ್ಕೊಂದು ಮಾಡ್ಕೊಳ್ಬೇಕು. ಈ ರೀತಿ 6 ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ 6 ಡಬಲ್ ಕ್ರೋಶೆ ಕೌಂಟಿಂಗ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಕೌಂಟಿಂಗ್ ಮಾಡ್ಕೊಂಡು ಡಿಸೈನ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. 6 ಡಬಲ್ ಕ್ರೋಶೆ ಆದ್ಮೇಲೆ 4 ಚೈನ್ ಅಲ್ಲಿ ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಲಾಕ್ ಇರೋ ಕಡೆ ಒಂದ್ಸಲ ಲಾಕ್ ಇರೋ ಕಡೆ ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಇಷ್ಟೇ ಡಿಸೈನ್. ತೀರಾ ಈಸಿ ಮತ್ತೆ ತುಂಬಾ ಸಿಂಪಲ್ ಕೂಡ, ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನ್. ಆಗ್ಲೇ ಹೇಳ್ಬೋದು ಸ್ವಲ್ಪ ಟೈಟ್ ಆಗಿದೆ ಅಂತ ಅನ್ನಿಸ್ಬೋದು. ನೆಕ್ಸ್ಟ್ ಸ್ಟೆಪ್ ನ ನೀವು ಕಂಟಿನ್ಯೂ ಮಾಡಿದ್ರೆ ಕರೆಕ್ಟ್ ಆಗಿ ಬರುತ್ತೆ ಡಿಸೈನ್. ಸೊ ರೆಡಿ ಪೂರ್ತಿ ಎಂಡಿಂಗ್ ವರೆಗೂ ಇದೇ ರೀತಿಯಾಗಿ ಡಿಸೈನ್ ನ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಲಾಸ್ಟ್ ಅಲ್ಲಿ ನೋಡಿ ನಾನು ಆಗ್ಲೇ ಹೇಳ್ದಾಗೆ ಒಂದು ಆರ್ಚ್ ಕಂಪ್ಲೀಟ್ ಆಗಿ ಒಂದು ಕುಚ್ಚು ಆದ್ಮೇಲೆ ಎಕ್ಸ್ಟ್ರಾ ನಾನು 5 ಚೈನ್ ಹಾಕಿ ಎಂಡ್ ಮಾಡ್ಕೊಂಡಿದ್ದೀನಿ, ಯಾಕಂದ್ರೆ ಖಾಲಿ ಜಾಗ ಬಿಡಬಾರ್ದು ಅನ್ನೋದಕ್ಕೋಸ್ಕರ. ನೋಡ್ತಾ ಇರ್ಬೋದು ಈ ರೀತಿ ಲಾಸ್ಟ್ ಅಲ್ಲಿ ಎಕ್ಸ್ಟ್ರಾ ಥ್ರೆಡ್ ನ ಗಮ್ ಹಾಕಿ ಪೇಸ್ಟ್ ಮಾಡ್ಕೊಳ್ಬಹುದು.
ಸೊ ನೆಕ್ಸ್ಟ್ ಸ್ಟೆಪ್ ನ ಕೂಡ ನನಗೆ ಸೇಮ್ ಕಲರ್ನೇ ತಗೊಂಡಿದ್ದೀನಿ. ನೀವು ಬೇಕು ಅಂತ ಇದ್ದಲ್ಲಿ ಚೇಂಜ್ ಮಾಡ್ಕೋಬಹುದು. ಸೇಮ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಲಾಕ್ ಇರೋ ಕಡೆ ಲಾಕ್ ಆದ ನಂತರ 5 ಚೈನ್ ಅಲ್ಲಿ ಒಂದ್ಸಲ ಲಾಕ್ ಮಾಡ್ಕೋಬೇಕು. 5 ಚೈನ್ ಅಲ್ಲಿ ಒಂದ್ಸಲ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ 5 ಚೈನ್ ಇರೋ ಜಾಗದಲ್ಲಿ 5 ಚೈನ್ ಹಾಕಿ 5 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ನ ಮಾಡ್ಕೋಬೇಕು. ಲಾಕ್ ಇರೋ ಕಡೆ ಸೊ ಲಾಕ್ ಇರುತ್ತಲ್ಲ ಅದರ ಮೇಲೆ ನೀಡಲ್ ಹಾಕಿ ಲಾಕ್ ನ ಮಾಡ್ಕೋಬೇಕು. ಇವಾಗ ನೆಕ್ಸ್ಟ್ 4 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಒಂದು ಸಿಂಗಲ್ ಕ್ರೋಶೆ, ಅದಾದ ನಂತರ ಮತ್ತೊಂದು ಸಿಂಗಲ್ ಕ್ರೋಶೆ. 4 ಚೈನ್ ಅಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅದಾದ ನಂತರ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಇಲ್ಲಿ ನಾವು ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ, ಫಸ್ಟ್ ಡಬಲ್ ಕ್ರೋಶೆ ಹೋಲ್ ನಿಮ್ಗೆ ನೀಟಾಗಿ ಕಾಣಿಸುತ್ತೆ. ಫಸ್ಟ್ ಡಬಲ್ ಕ್ರೋಶೆ ಹೋಲ್ ಮೇಲೆ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೆ ಒಂದೊಂದೇ ಕಂಬನ ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ನೆಕ್ಸ್ಟ್ ಹೋಲ್ ಗ್ಯಾಪ್ ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ರೀತಿಯಾಗಿ 6 ಕಂಬಗಳ ಹೋಲ್ ಮೇಲೆ 6 ಕಂಬಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಒಂದೊಂದು ಕಂಬದ ಗ್ಯಾಪ್ ಇರುತ್ತಲ್ಲ, ಮೇಲೆ ಹೋಲ್ ಗ್ಯಾಪ್, ಅದರಲ್ಲಿ ಒಂದೊಂದು ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಸ್ಟಾರ್ಟಿಂಗ್ 6 ಕಂಬ ಹಾಕಿರ್ತೀವಲ್ವಾ ನಾವು, ಹಾಗಾಗಿ ಇಲ್ಲೂ ಕೂಡ 6 ಡಬಲ್ ಕ್ರೋಶಗಳನ್ನ ಹಾಕೊಳ್ಬೇಕಾಗುತ್ತೆ. ಸೊ ನಿಮ್ಗೆ ನೀಟಾಗಿ ಹೋಲ್ ಗ್ಯಾಪ್ ಕಾಣಿಸುತ್ತೆ ಕಂಬದ ಮೇಲೆ, ಅಲ್ಲಿನೇ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ಬೇಕು. ನೀವು ಡಬಲ್ ಕ್ರೋಶೆ ಬದಲು ಟ್ರಿಪಲ್ ಕ್ರೋಶೆ ಕೂಡ ಮಾಡ್ಕೊಳ್ಬಹುದು. ಸೊ ನೋಡಿ, ಇಲ್ಲಿ 6 ಕಂಬ ಆಗಿದೆ. ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಈ 3 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಮತ್ತೆ ಕಂಬನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಈ 3 ಚೈನ್ ಗ್ಯಾಪ್ ಅಲ್ಲಿ 5 ಡಬಲ್ ಕ್ರೋಶನ ಮಾಡ್ಕೊಳ್ಬೇಕಾಗುತ್ತೆ. ಅಂದ್ರೆ ಕಂಬ ಅಥವಾ ಡಬಲ್ ಕ್ರೋಶ ಅಂತ ಹೇಳ್ತೀವಿ. ಸೊ ಇಲ್ಲಿ 5 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ ಈ ಗ್ಯಾಪ್ ಅಲ್ಲಿ, 3 ಚೈನ್ ಗ್ಯಾಪ್ ಅಲ್ಲಿ. ಸ್ಟಾರ್ಟಿಂಗ್ ಅಲ್ಲಿ 6 ಕಂಬ, ಅದಾದ ನಂತರ 3 ಚೈನ್ ಗ್ಯಾಪ್ ಅಲ್ಲಿ 5. ಈಗ ಮತ್ತೆ ನೆಕ್ಸ್ಟ್ ಡಬಲ್ ಕ್ರೋಶ ಹೋಲ್ ಏನಿರುತ್ತೆ ಅಲ್ಲಿಗೆ ಮತ್ತೆ ಒಂದೊಂದು ಕಂಬಗಳನ್ನ ಹಾಕೊಂಡು ಹೋಗೋದು. ಅಲ್ಲಿಗೆ ಮತ್ತೆ 6 ಕಂಬಗಳಾಗ್ತವೆ. ಹಾಗಾಗಿ ಟೋಟಲ್ ಆಗಿ ಈ ಸ್ಟೆಪ್ ನಲ್ಲಿ 17 ಡಬಲ್ ಕ್ರೋಶಗಳನ್ನ ಹಾಕೊಳ್ಬೇಕಾಗತ್ತೆ. 17 ಡಬಲ್ ಕ್ರೋಶಗಳು ಹಾಕೊಳ್ಬೇಕು. ಆದಷ್ಟು ಎಲ್ಲವೂ ಕೂಡ ಒಂದೇ ಲೆಂತ್ಗೆ ಬರೋ ರೀತಿ ನೀವು ಟ್ರೈ ಮಾಡ್ಕೊಳ್ಬೇಕು. ಅವಾಗ ನಿಮ್ಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಸೊ ನೋಡಿ, ಈ ರೀತಿಯಾಗಿ 17 ಕಂಬಗಳಾದ್ಮೇಲೆ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿ 2 ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು. ಸೊ ಸ್ಟಾರ್ಟಿಂಗ್ ಅಲ್ಲೂ ಅದೇ ರೀತಿ ಮಾಡ್ಕೊಂಡಿದ್ವಲ್ಲ, ಹಾಗಾಗಿ ಇಲ್ಲೂ ಕೂಡ 2 ಡಬಲ್ ಕ್ರೋಶೆ ಮಾಡ್ಕೊಂಡಿದ ನಂತರ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಇರೋ ಕಡೆ ಲಾಕ್ ನ ಮಾಡ್ಕೊಂಡು ಈಗ ಮತ್ತೆ 5 ಚೈನ್ ಹಾಕೊಳ್ಬೇಕು. ನೋಡಿ, ಈ ರೀತಿ ಕಾಣಿಸುತ್ತೆ. ನೀಟಾಗಿ ನಿಂತ್ಕೊಳ್ಳುತ್ತೆ. ಬೆಂಡ್ ಆಗೋದು ಟೈಟ್ ಆಗೋದಕ್ಕೆಲ್ಲ ಏನಾಗಲ್ಲ. ಸೊ ಇಲ್ಲಿ ಲಾಕ್ ಇರೋ ಕಡೆ ಲಾಕ್ ಆದ ನಂತರ ಮತ್ತೆ 5 ಚೈನ್ ಇರೋ ಜಾಗದಲ್ಲಿ 5 ಚೈನ್ ಹಾಕೊಳ್ಳೋದು. 5 ಚೈನ್ ಹಾಕಿ 5 ಅಥವಾ 4 ಎಷ್ಟು ಇಡ್ಸುತ್ತೋ ಅಷ್ಟು ಚೈನ್ ಗಳನ್ನ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಳೋದು. ಲಾಕ್ ಇರೋ ಕಡೆ ಲಾಕ್ ನ ಮಾಡ್ಕೋಬೇಕು. ಈಗ ಮತ್ತೆ ನೆಕ್ಸ್ಟ್ 4 ಚೈನ್ ಅಲ್ಲಿ 2 ಸಿಂಗಲ್ ಕ್ರೋಶೆ, ಅದಾದ ನಂತರ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಕಂಬನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ಡಬಲ್ ಕ್ರೋಶೆಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ಫಸ್ಟ್ ಕಂಬದ ಹೋಲ್ ಗ್ಯಾಪ್ ಏನ್ ಕಾಣಿಸುತ್ತೆ ಅದಕ್ಕೆ ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. ಸೊ ಮತ್ತೆ ಸೆಕೆಂಡ್ ಕಂಬದ ಗ್ಯಾಪ್ ಏನಿದೆ ಅಲ್ಲಿಗೆ ಮತ್ತೊಂದು ಡಬಲ್ ಕ್ರೋಶೆ. ಮೇಲೆ ದಾರ ಸುತ್ಕೊಳ್ಳೋದು, ಫಸ್ಟ್ ಹೋಲ್ ಗ್ಯಾಪ್ಗೆ ಕಂಬ, ಅದಾದ ನಂತರ ಮತ್ತೆ ಸೆಕೆಂಡ್ ಹೋಲ್ ಗ್ಯಾಪ್. ಈ ರೀತಿಯಾಗಿ ಸ್ಟಾರ್ಟಿಂಗ್ ಅಲ್ಲಿ 6 ಕಂಬ ಹಾಕೋಬೇಕು. ನೋಡಿ, ಇಲ್ಲಿವರೆಗೂ 6 ಕಂಬಗಳು ಇಡಿಸ್ತವೆ. 6 ಕಂಬ ಹಾಕೊಂಡಿದ ನಂತರ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು 3 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ 5 ಡಬಲ್ ಕ್ರೋಶೆಗಳನ್ನ ಹಾಕೊಳ್ಬೇಕಾಗತ್ತೆ. ನಾನು ಆಗ್ಲೇ ಹೇಳ್ದಾಗೆ ನೀವು ಬೇಸ್ ಹಾಕೊಳ್ತೀರಲ್ಲ, ಅಲ್ಲಿಗೆ ಬೇಕಿದ್ರೆ ಟ್ರಿಪಲ್ ಕ್ರೋಶ ಕೂಡ ಯೂಸ್ ಮಾಡ್ಕೊಳ್ಬಹುದು, ಅಥವಾ ಈ ಆರ್ಚ್ಗೆ ಕೂಡ ಟ್ರಿಪಲ್ ಕ್ರೋಶ ಯೂಸ್ ಮಾಡ್ಕೊಳ್ಬಹುದು. ನಾನು ಬರೀ ಡಬಲ್ ಕ್ರೋಶನ ಯೂಸ್ ಮಾಡಿದೀನಿ. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಟ್ರಿಪಲ್ ಕ್ರೋಶ ಬೇಕು ಅಂತ ಇದ್ದಲ್ಲಿ ಟ್ರಿಪಲ್ ಕ್ರೋಶನ ಯೂಸ್ ಮಾಡ್ಕೊಳ್ಬಹುದು. ಈ ರೀತಿಯಾಗಿ 5 ಡಬಲ್ ಕ್ರೋಶನ ಈ 3 ಚೈನ್ ಗ್ಯಾಪ್ ಅಲ್ಲಿ
ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಅದಾದ ನಂತರ ಮತ್ತೆ ಕಂಬಗಳ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ಇಲ್ಲಿ ಕೂಡ 17 ಡಬಲ್ ಕ್ರೋಶೆಗಳಾಗ್ತವೆ. ಒಟ್ಟು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ 17 ಡಬಲ್ ಕ್ರೋಶೆಗಳಾಗುತ್ತೆ. ಈ ರೀತಿ ಮಾಡ್ಕೊಳ್ಬೇಕು. 17 ಡಬಲ್ ಕ್ರೋಶೆ ಆದ್ಮೇಲೆ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಅಲ್ಲಿ 2 ಸಿಂಗಲ್ ಕ್ರೋಶೆ. ಅದಾದ ನಂತರ ಲಾಕ್ ಇರೋ ಕಡೆ ಲಾಕ್ ಇರೋ ಕಡೆ ಲಾಕ್ ನ ಮಾಡ್ಕೊಳ್ಳೋದು. ಅದಾದ ನಂತರ ಮತ್ತೆ 5 ಚೈನ್ ಇರೋ ಕಡೆ 5 ಚೈನ್ ಹಾಕಿ ನೆಕ್ಸ್ಟ್ 4 ಚೈನ್ ಅಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮತ್ತೆ 17 ಕಂಬಗಳು. ನೋಡಿ ಇದೇ ರೀತಿಯಾಗಿ ಪೂರ್ತಿ ಎಂಡಿಂಗ್ ವರೆಗೂ ಡಿಸೈನ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ. ತುಂಬಾ ನೀಟಾಗಿ ಕೂಡ ಬರುತ್ತೆ ಡಿಸೈನ್. ಆದಷ್ಟು ಸ್ಯಾರಿ ರಿಂಕಲ್ಸ್ ಬರ್ದಿರೋ ರೀತಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಡಿಸೈನ್. ನೋಡಿ ಎಂಡಿಂಗ್ ಅಲ್ಲಿ ನಾನು ಆಗ್ಲೇ ತೋರಿಸಿದ್ದೆ, ಆರ್ಚ್ ಆದ್ಮೇಲೆ ಒಂದು ಕುಚ್ಚು ಆದ್ಮೇಲೆ ಎಕ್ಸ್ಟ್ರಾ ನಾನಿಲ್ಲಿ 5 ಚೈನ್ ಎಕ್ಸ್ಟ್ರಾ ಹಾಕಿದೀನಿ. ಈ ರೀತಿಯಾಗಿ ನಾವು ಎಂಡಿಂಗ್ ನ ಮಾಡ್ಕೊಳ್ಬೇಕಾಗುತ್ತೆ. ಖಾಲಿ ಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ, ಅಥವಾ ಅಲ್ಲಿ ಆರ್ಚ್ ಕೂಡ ಮಾಡ್ಕೊಳ್ಳೋದಿಕ್ ಆಗೋದಿಲ್ಲ. ಹಾಗಾಗಿ ಈ ರೀತಿ ಎಂಡಿಂಗ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ನಾನಿಲ್ಲಿ ಕಾಂಟ್ರಾಸ್ಟ್ ಕಲರ್ ದಾರ 6 ಎಳೆ ದಾರನ ಹಾಕೊಂಡು ತಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ 5 ಚೈನ್ ಇರೋ ಜಾಗದಲ್ಲಿ 5 ಚೈನ್ ಹಾಕೊಳ್ಳೋದು. 5 ಚೈನ್ ಇರೋ ಜಾಗದಲ್ಲಿ 5 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ನ ಮಾಡ್ಕೊಳ್ಳಿ. ಸೊ ಫಸ್ಟ್ ಲಾಕ್ ಇರುತ್ತಲ್ಲ, ಫಸ್ಟ್ ಲಾಕ್ ಏನ್ ಕಾಣಿಸುತ್ತೆ ಅದ್ರ ಮೇಲೆ ಲಾಕ್ ನ ಮಾಡ್ಕೊಳ್ಳೋದು. ಅದಾದ ನಂತರ ಲಾಕ್ ಆದ ನಂತರ ಈಗ ಮತ್ತೆ ಸುಜ್ಜಿನ ದಾರ ಸುತ್ಕೊಳ್ಬೇಕು. ಫಸ್ಟ್ ಕಂಬದ ಹೋಲ್ ಏನಿದೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು 2ಕ್ಕೆ 1 ಮಾಡೋದು. 2ಕ್ಕೆ 1 ಮತ್ತೆ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದೀನಿ. ಮತ್ತೆ ಸೊ ಈ ಥರ್ಡ್ ಸ್ಟೆಪ್ಗೂ ಕೂಡ ನಾನು ಥರ್ಡ್ ಆರ್ಚ್ಗೂ ಕೂಡ ಡಬಲ್ ಕ್ರೋಶೆನೆ ಬಳಸಿದೀನಿ. ಬೇಕಿದ್ರೆ ಟ್ರಿಪಲ್ ಕ್ರೋಶೆ ಯೂಸ್ ಮಾಡಿ. ಈಗ 3 ಚೈನ್ ಹಾಕಿ ಕಂಬದ ಪಕ್ಕದಲ್ಲಿ ಏನ್ ಗ್ಯಾಪ್ ಇದೆ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡೋದಂದ್ರೆ ಪಿಕಾಟ್ ನ ಮಾಡ್ಕೊಳ್ತಾ ಇದೀನಿ. ನೆಕ್ಸ್ಟ್ ಹೋಲ್ ಗ್ಯಾಪ್ ಕೂಡ ಮತ್ತೆ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದೀನಿ. ಅದಾದ ನಂತರ 3 ಚೈನ್ ಹಾಕ್ತಾ ಇದೀನಿ. 3 ಚೈನ್ ಹಾಕಿ ಈ ಕಂಬದ ಗ್ಯಾಪ್ ಏನಿದೆ ಅಲ್ಲಿಗೆ ನೀಡಲ್ ಹಾಕ್ಬೇಕು. ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೋಬೇಕು. ಅಂದ್ರೆ ಪಿಕಾಟ್ ಡಿಸೈನ್ ಅಂತ ಕರಿತೀವಿ ನಾವು ಇದನ್ನ. ಈ ರೀತಿ 3 ಚೈನ್ ಹಾಕಿ ಕಂಬದ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಳೋದು. ಮತ್ತೆ ಸುಜ್ಜಿನ ದಾರ ಸುತ್ಕೊಳ್ಬೇಕು. ನೆಕ್ಸ್ಟ್ ಹೋಲ್ ಗ್ಯಾಪ್ ಏನಿದೆ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2ಕ್ಕೆ 1 ಮತ್ತೆ 3 ಚೈನ್ ಗ್ಯಾಪ್ ಇರುತ್ತಲ್ಲ ಕಂಬದ ಮಧ್ಯೆ ಅಲ್ಲಿ ನೀಡಲ್ ಹಾಕಿ ದಾರನ ತರಬೇಕು, ತಂದು ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಪ್ರತಿಯೊಂದು ಕಂಬದ ಹೋಲ್ ಗ್ಯಾಪ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ ಮಾಡಿ 3 ಚೈನ್ ಹಾಕಿ ಪಿಕಾಟ್ ನ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಟೋಟಲ್ ಆಗಿ 17 ಪಿಕಾಟ್ಸ್ ಹಾಕೋಬೇಕಾಗುತ್ತೆ. ಟೋಟಲ್ ಆಗಿ 17 ಕಂಬ ಹಾಕಿ 17 ಪಿಕಾಟ್ಸ್ ನ ಮಾಡ್ಕೊಳ್ಬೇಕು ಮೇಲೆ. ತುಂಬಾ ಈಸಿ ಇದೆ, ತುಂಬಾ ಬೇಗನ ಆಗೋಗ್ಬಿಡುತ್ತೆ. ಆರ್ಚ್ ತುಂಬಾ ಅಗಲವಾಗಿ ಬರುತ್ತೆ ನಿಮ್ಗೆ. ಕೌಂಟಿಂಗ್ಸ್ ಕೂಡ ತುಂಬಾ ಕಡಿಮೆ, ಜಾಸ್ತಿ ಅಂತಾನೆ ಒಂದು 20 ಆರ್ಚ್ಗಳು ಬರ್ಬೋದು ಅಷ್ಟೇ ಒಂದು ಸ್ಯಾರಿಗೆ. 20 ರಿಂದ 22 ಆರ್ಚ್ಗಳು ಬರ್ಬೋದು. ತುಂಬಾ ಬೇಗ ಆಗೋಗ್ಬಿಡುತ್ತೆ. ಗ್ರ್ಯಾಂಡ್ ಆಗಿ ಕೂಡ ಕಾಣಿಸುತ್ತೆ ಡಿಸೈನ್. ವಿತೌಟ್ ಬೀಡ್ ಗ್ರ್ಯಾಂಡ್ ಡಿಸೈನ್ ಬೇಕು ಅಂತಂದ್ರೆ ಖಂಡಿತವಾಗ್ಲೂ ನೀವು ಈ ಡಿಸೈನ್ ಟ್ರೈ ಮಾಡ್ಬೋದು. ಸೊ ಈ ರೀತಿಯಾಗಿ ಪ್ರತಿಯೊಂದು ಕಂಬದ ಗ್ಯಾಪ್ ಏನಿದೆ ಹೋಲ್ ಗ್ಯಾಪ್ ಅಲ್ಲಿಗೆ ಡಬಲ್ ಕ್ರೋಶೆ ಮಾಡಿ ಪಿಕಾಟ್ ನ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಚೈನ್ ಹಾಕಿ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಪೂರ್ತಿ 17 ಪಿಕಾಟ್ಸ್ ನ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಯಾವ ರೀತಿ ಕಾಣಿಸ್ತದೆ ಡಿಸೈನ್. ಲೆಂತ್ ಕೂಡ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು, ನಾನು ಕೈ ಇಟ್ಟಿದ್ದೀನಲ್ಲ ಹಾಗಾಗಿ. ಸೊ ನೋಡಿ ಎಷ್ಟು ಅಗಲವಾಗಿ ಬಂದಿದೆ. ಈಗ ಇಲ್ಲಿ ನೆಕ್ಸ್ಟ್ ಅಲ್ಲಿ ಥರ್ಡ್ ಸಿಂಗಲ್ ಕ್ರೋಶೆ ಇರುತ್ತಲ್ಲ, ಲಾಕ್ ಇರುತ್ತಲ್ಲ, ಅದ್ರ ಮೇಲೆ ಲಾಕ್ ಮಾಡ್ಕೊಳ್ತಾ ಇದೀನಿ. ಈಗ ಮತ್ತೆ 5 ಚೈನ್ ಇರೋ ಜಾಗದಲ್ಲಿ 5 ಚೈನ್ ಹಾಕೊಳ್ಳೋದು. ಲಾಕ್ ಫಸ್ಟ್ ಲಾಕ್ ಏನ್ ಕಾಣಿಸುತ್ತೆ ಅದ್ರ ಮೇಲೆ ಲಾಕ್. ಫಸ್ಟ್ ಲಾಕ್ ಮೇಲೆ
ಲಾಕ್ ಮಾಡ್ಕೋಬೇಕು. ಅದಾದ ನಂತರ ಮತ್ತೆ ಸುತ್ತಲಿನ ದಾರ ಸುತ್ಕೊಳ್ಳೋದು. ಫಸ್ಟ್ ಕಂಬದ ಹೋಲ್ ಗ್ಯಾಪಿಗೆ ನೀಡಲ್ ಹಾಕಿ ದಾರನ ತಂದು ಡಬಲ್ ಕ್ರೋಶೆ, ಅದಾದ ನಂತರ 3 ಚೈನ್, ಕಂಬದ ಪಕ್ಕದಲ್ಲಿ ಏನ್ ಗ್ಯಾಪ್ ಇದೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು, ಅಂದ್ರೆ ಪಿಕಾಟ್ಸ್ ಮಾಡ್ಕೋಬೇಕು. ಈಗ ಮತ್ತೆ ನೆಕ್ಸ್ಟ್ ಹೋಲ್ ಗ್ಯಾಪ್ ಏನಿದೆ ಅಲ್ಲಿಗೆ ಮತ್ತೆ ಡಬಲ್ ಕ್ರೋಶೆ ಮಾಡಿ ಪಿಕಾಟ್ಸ್ ಈ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಒಂದು ಆರ್ಚಿಗೆ 17 ಪಿಕಾಟ್ಸ್ ಬರುತ್ತೆ. 17 ಕಂಬ ಮಾಡಿ 17 ಪಿಕಾಟ್ಸ್ ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಈ ರೀತಿಯಾಗಿ ಪೂರ್ತಿ ಆರ್ಚ್ ನ ಫಿಲ್ ಮಾಡ್ಕೊಳ್ಬೇಕು. ಪೂರ್ತಿ ಆರ್ಚ್ ಫಿಲ್ ಮಾಡಿದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಇವಾಗ ನೆಕ್ಸ್ಟ್ ಥರ್ಡ್ ಸಿಂಗಲ್ ಕ್ರೋಶೆ ಏನಿದೆ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ಳೋದು. ಮತ್ತೆ 5 ಚೈನ್ ಇರೋ ಕಡೆ 5 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೋಬೇಕಾಗತ್ತೆ. ಲಾಕ್ ಇರೋ ಕಡೆ ಲಾಕ್ ಮಾಡ್ಕೋಬೇಕು. ನೋಡಿ, ತುಂಬಾ ಈಸಿ ಇದೆ ಡಿಸೈನ್. ಇಷ್ಟೇ ಡಿಸೈನ್ ನೋಡಿ, ಪೂರ್ತಿ ಎಂಡಿಂಗ್ ವರ್ಗು ಈ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಯಾವ ರೀತಿ ಕಾಣಿಸ್ತಿದೆ ಡಿಸೈನ್ ಅಂತ ನೋಡ್ತಾ ಇರ್ಬೋದು. ತುಂಬಾ ನೀಟಾಗಿ ಬರುತ್ತೆ. ಬರೀ ಥ್ರೆಡ್ ವರ್ಕ್ ಆಗಿರೋದ್ರಿಂದ ನೀವು ಕೂಡ ಫಿನಿಶಿಂಗ್ ಕೊಡೋದಕ್ಕೆ ಆದಷ್ಟು ಟ್ರೈ ಮಾಡ್ಬೇಕು. ಯಾವ ರೀತಿ ಕಾಣಿಸ್ತಾ ಇದೆ ಡಿಸೈನ್ ಅಂತ. ಆರ್ಚ್ ಕೂಡ ತುಂಬಾ ಅಗಲವಾಗಿ ಬರುತ್ತೆ, ಕರೆಕ್ಟ್ ಆಗಿ ಬರುತ್ತೆ. ಕೌಂಟಿಂಗ್ಸ್ ನಾನು ಹೇಳಿರೋ ರೀತಿನೇ ನೀವು ತಗೊಂಡ್ರೆ ನೋಡಿ, ಪೂರ್ತಿ ಫಿನಿಶ್ ಆದ ನಂತರ ನಿಮ್ಗೆ ಈ ರೀತಿಯಾಗಿ ಕಾಣಿಸ್ತಿದೆ ಡಿಸೈನು. ಸೊ ಇದಕ್ಕೆ ನಾನು 147 ದಾರನ ಕುಚ್ ಕಟ್ಕೊಂಡಿದೀನಿ. ನಾನು 5 ಚೈನ್ ಗ್ಯಾಪ್ ಬಿಟ್ಟಿದ್ದೀನಲ್ಲ, ಹಾಗಾಗಿ ಜಾಸ್ತಿ ಗ್ಯಾಪ್ ಆಗುತ್ತೆ ಅಂತ 147 ದಾರನ ಕುಚ್ ಕಟ್ಕೊಂಡಿದೀನಿ. ನೀವು ಬೇಕಿದ್ದಲ್ಲಿ ಥರ್ಡ್ ಪಿಕಾಟ್ಸ್ ಗಿಂತ ಮುಂಚೆ ಅಲ್ಲಿ ಆರ್ಚ್ ಇದೆಯಲ್ಲ ಅಲ್ಲಿಗೆ ಗೋಲ್ಡನ್ ಚೈನ್ ಕೂಡ, ಗೋಲ್ಡನ್ ಬಾಲ್ ಚೈನ್ ಅಥವಾ ಸ್ಟೋನ್ ಚೈನ್ ಕೂಡ ಸ್ಟಿಕ್ ನ ಮಾಡ್ಕೊಳ್ಬಹುದು, ಚೆನ್ನಾಗಿ ಕಾಣಿಸುತ್ತೆ. ಅಥವಾ ಬೇಕಿದ್ದಲ್ಲಿ ಇದಕ್ಕೆ ಬ್ರೈಡಲ್ ಕುಚ್ಚು ಕೂಡ ಕಟ್ಕೊಳ್ಬಹುದು. ಸೊ ಇಷ್ಟೇ ನೋಡಿ ಡಿಸೈನ್, ತುಂಬಾ ಈಸಿ ಇದೆ. ಬಿಗಿನರ್ಸ್ ಕೂಡ ಆರಾಮಾಗಿ ಡಿಸೈನ್ ಟ್ರೈ ಮಾಡ್ಬೋದು. ಸೊ ಈ ಡಿಸೈನ್ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.